ಹಾಯ್ ಫ್ರೆಂಡ್, ನಮಸ್ತೆ. ಸೌಮ್ಯ ಸವಿ ಅಡುಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೀಟ್ರೂಟ್ ಪಲ್ಯ ಯಾವ ರೀತಿ ಮಾಡೋದು. ಅನೇಕ ಬಾರಿ ಬೀಟ್ರೂಟ್ ಪಲ್ಯ ಮಾಡಿದ್ದೀವಿ. ಇದು ಸಪ್ರೇಟ್ ಬೇಯಿಸೋ ಆಗಿಲ್ಲ, ಒಂದೇ ಸತಿ ಕುಕ್ಕರಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಬೀಟ್ರೂಟ್ ಪಲ್ಯ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1/4 kg ಬೀಟ್ರೂಟ್ ತೊಗೊಂಡಿದ್ದೀನಿ. ಚಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ ಹಾಕ್ಕೊಂಡು, ಅದು ಸಾಸಿವೆ ಸಿಟ್ಲ ಮೇಲೆ ಕಡಲೆಬೇಳೆ 1 ಸ್ಪೂನ್ ಹಾಕಿದ್ದೀನಿ. ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಅದು ಸ್ವಲ್ಪ ಕಂದು ಬಣ್ಣ ಬರೋಗಂಟ ರೋಸ್ಟ್ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಂತರ ಉದ್ದಕ್ಕೆ ಹಚ್ಚಿರೋ 2 ಈರುಳ್ಳಿನ ಇದ್ರ ಜೊತೆನೇ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನು ಸ್ವಲ್ಪ ರೋಸ್ಟ್ ಆಗಬೇಕು. ಗೋಲ್ಡನ್ ಕಲರ್ ಆಗೋಗಂಟ ಇದನ್ನು ಹುರ್ಕೊಬೇಕಾಗುತ್ತೆ. ಇದು ಈಸಿಯಾಗಿ ಕುಕ್ಕರಲ್ಲೇ ಒಂದೇ ಸತಿಗೆ 1-2 ವಿಸಿಲ್ಗೆಲ್ಲ ಆಗೋವಂಥ ಇನ್ಸ್ಟೆಂಟ್ ಬೀಟ್ರೂಟ್ ಪಲ್ಯ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೇ ಸೇರಿಸ್ಕೊಳ್ತೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಅಷ್ಟೇ ಟೈಮ್ ಸೇವ್ ಆಗುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ. ಮತ್ತು ಅರ್ಧ ಸ್ಪೂನು ಅರಿಶಿನ ಪುಡಿನೂ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಬೇಕು. ಈ ಥರ ಹುರ್ಕೊಳ್ಳೋದ್ರಿಂದ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ಮತ್ತು ಇದಕ್ಕೆ 1.5 ಸ್ಪೂನು ಹುಳಿ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪುಡಿ ಹಾಕ್ಕೊಬೋದು. 1 ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿಯೂ ಹಾಕ್ತಾಯಿಲ್ಲ, ಒಣಮೆಣ್ಸಿನ್ಕಾಯಿಯೂ ಹಾಕ್ತಾಯಿಲ್ಲ. ಈ ಸಾಂಬಾರು ಪುಡಿನೇ ಸಾಕು, ಇದರಲ್ಲೇ ಟೇಸ್ಟ್ ಬಂದ್ಬಿಡುತ್ತೆ. ಕಟ್ ಮಾಡಿರೋಂತಹ ಬೀಟ್ರೂಟನ್ನು ಇದ್ರ ಜೊತೆನೇ ಸೇರಿಸ್ಕೊಳ್ತೀನಿ. ಬೀಟ್ರೂಟನ್ನು ಆದಷ್ಟು ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಆದಷ್ಟು ಕಮ್ಮಿ ಉರಿಲೇ ಈ ಥರ ಹುರ್ಕೊಬೇಕಾಗುತ್ತೆ. ಈರುಳ್ಳಿ ಬೀಟ್ರೂಟು ಮಸಾಲೆಯಲ್ಲಿ ಮಿಕ್ಸ್ ಆಗಬೇಕು, ಆ ರೀತಿ ಹುರ್ಕೊಬೇಕಾಗುತ್ತೆ. ನೋಡಿ, ಇದು ಟೀ ಕುಡಿಯೋ ಗ್ಲಾಸು. ಇದರಲ್ಲಿ 3/4 ಗ್ಲಾಸು ನಾನು ನೀರು ತೊಗೊಳ್ತಾ ಇದ್ದೀನಿ ಇದಕ್ಕೆ ಹಾಕ್ಕೊಳ್ಳೋದಕ್ಕೆ. ನೋಡಿ, ಈ ಥರ 3/4 ಗ್ಲಾಸ್ ನೀರು ಹಾಕಬೇಕಾಗುತ್ತೆ. ಇವಾಗ ಇದಕ್ಕೆ ಮೆಜರ್ಮೆಂಟ್ಗೆ ಇಷ್ಟು ನೀರು ಸಾಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ 1-2 ನಿಮಿಷದ ಕಾಲ. ಇವಾಗ ತೆಂಗಿನಕಾಯಿ ತುರಿನ ಒಂದು ಅರ್ಧ ಬಾಟ್ಲು ಇದ್ರ ಜೊತೆನೇ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ 1-2 ನಿಮಿಷದ ಕಾಲ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ತೆಂಗಿನಕಾಯಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಕುಕ್ಕರ್ ಮುಚ್ಚಿ ವಿಸಿಲ್ ಹಾಕಿ 2 ವಿಸಿಲ್ ಬರ್ಸ್ಕೊಳ್ತೀನಿ. ನೋಡಿ, ಬೆಂದಿದೆ ಅನಿಸುತ್ತೆ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ, ಪರ್ಫೆಕ್ಟಾಗಿ ಆಗಿದೆ. ನಾನು ಹಾಕಿರೋ ನೀರಿನ ಅಳತೆ ತುಂಬ ಚೆನ್ನಾಗಿ ಮಸಾಲೆಯೊಂದಿಗೆ ಬೀಟ್ರೂಟು ಹೊಂದ್ಕೊಂಡಿದೆ. ನೋಡಿ, ಬೀಟ್ರೂಟು ಮತ್ತು ಉಪ್ಪು ಹಾಕೋದ್ರಿಂದ ನೀರು ಬಿಟ್ಕೊಂಬಿಡುತ್ತೆ. ಆದಷ್ಟು ನೀರು ಕಮ್ಮಿನೇ ಹಾಕಬೇಕು. ನೋಡಿ, ಒಂದೇ ಸತಿಗೆ ಇನ್ಸ್ಟೆಂಟಾಗಿ ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ಲ. ಈ ಥರ ಪಲ್ಯ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇದು ಚಪಾತಿ ಜೊತೆ ಅಂತೂ ಸೂಪರಾಗಿರುತ್ತೆ. ರಸಮ್ ಜೊತೆ ಪಲ್ಯಾಗೂ ಮಾಡ್ಕೊಬೋದು. ನೋಡಿ, ನೀರೆಲ್ಲ ಹೀರ್ಕೊಂಡಿದೆ. ಹಾಗೆ ಬೀಟ್ರೂಟು ಚೆನ್ನಾಗಿ ಬೆಂದೈತೆ. ಈಗ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಬಹಳ ಸೊಗಸಾಗಿ ಈ ಪಲ್ಯ ಸಿದ್ಧವಾಗಿದೆ. ನೋಡಿ, ಅಷ್ಟೇ ರುಚಿಯಾಗೂ ಇರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು.